ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ರೊಟೀನ್. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಿದ್ದೆ ಬರಾಬರಾಗಿಲ್ಲ, ಡಿಸ್ಟರ್ಬ್ ಸ್ಲೀಪ್ ಅದ. ಬಿಕಾಸ್ ಆಫ್ ಒಂದು ಕನಸು ಬಿದ್ದಿತ್ತು, ಅದಕ್ಕೆ ಬರಾಬರ್ ಮುಕ್ಕೊಂಡಿಲ್ಲ. ಆ್ಯಂಡ್ ಎದ್ದ ತಕ್ಷಣ ಹೊರಗಿಂದ ಒಳಗಿಂದ ಹುಡುಗಿ ಹಾಕಿ ಹೂವು ತಂದು ನೀರು ಕುಡಿತಾ ಇದ್ದೀನಿ. ಒಂದು ಕಡೆ ಅನ್ನಕ್ಕೆ, ಒಂದು ಕಡೆ ಬೆಳಗ್ಗೆ ಕುಕ್ಕರ್ ಇಟ್ಟು ಆ್ಯಂಡ್ ನೀರು ಕುಡಿಬೇಕಾದಾಗ ಒಂದು ಜಸ್ಟ್ ಕ್ಲಿಪ್ ತೊಗೊಬರಿ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಕರೆಕ್ಟಾಗಿಲ್ಲ, ಮುಖಾನ ನೋಡ್ಲಿಕ್ಕೆ ಒಂಥರ ಅನ್ಸುತ್ತದು. ಆ್ಯಂಡ್ ನಮ್ಮಲ್ಲಿ ಇವ್ರಿಗೆ ಸರ್ದಿ ಬಂದು ಅದಕ್ಕೆ ಸಲುವಾಗಿ ಡಿಕಾಶ್ ಮಾಡೀನಿ. ಡಿಕಾಶ್ನಾಗ ಅಲ್ಲ, ಲವಂಗ, ಮೆಣಸು ಹಾಕಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಮತ್ತೊಂದೇನು ಅಂದ್ರೆ ಏನಂತಾರೆ ಅದಕ್ಕೆ, ಜಿಂದಾತಿ ನಿಸ್ಮಾರ್. 90ಸ್ದವ್ರಿಗೆ ಕಂಪಲ್ಸರಿ ಸರ್ದಿ ಜ್ವರ ಎಣ್ಣೆಗೆ ಇರ್ಲಿಕ್ಕೆ ಜಿಂದಾತಿ ನಿಸ್ಮಾರ್ ಇದ್ರೆ ಎಲ್ಲ ಕಡಿಮೆ ಹೋಯ್ತವೆ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಎಲ್ಲರಿಗೂ ಜೈ ಮಾತಾದಿ. ಈಗ ಶುಕ್ರವಾರದ ಆ್ಯಂಡ್ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಬಟ್ಟೆ ಭಾಂಡಿ ಎಲ್ಲ ಮಾಡ್ಕೋಬೇಕು. ಅಡುಗೆ ಅಂತೂ ಕಂಪ್ಲೀಟ್. ಇವರು ಹೊಲ ಕಡೆ ಹೋಗೋರಿದ್ರು, ಅದಕ್ಕೆ ರೈಸ್ ಆ್ಯಂಡ್ ದಾಲ್ ಮಾಡ್ಕೊತೀನಿ. ನಾನು ನಿನ್ನಿಂದ ಇಡ್ಲಿ ಬ್ಯಾಟ್ರ್ ಅದಕ್ಕೆ ಇಡ್ಲಿ ಮಾಡ್ಕೊಳತ್ತೀನಿ, ಚಟ್ನಿ ಇಡ್ಲಿ ತಿಂತೀನಿ. ಸೊ ಐಲ್ ಶೋ ಯು ಆ್ಯಂಡ್ ವಾಟ್ ಯು ಆರ್ ಹ್ಯಾವಿಂಗ್, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಐ ಆಮ್ ಹ್ಯಾವಿಂಗ್ ಇಡ್ಲಿ ಫ್ರೆಂಡ್ಸ್, 5 ಇಕ್ಕೊಂಡೀನಿ ಆ್ಯಂಡ್ ಚಟ್ನಿ. ಸೊ ಐ ಆಮ್ ಗೋಯಿಂಗ್ ಟು ಹ್ಯಾವ್ ದಿಸ್. ನನ್ನ ಪ್ಲೇಸ್ ಜನ ಇಡ್ಲಿ ಲವರ್ಸ್ ಇದ್ರೆ ಕಮೆಂಟ್ ಮಾಡಿರಿ. ನಂಗೆ ಡೈಲಿ ಇಡ್ಲಿ ಕೊಟ್ಟನು ಬೇಡನಲ್ಲ, ಅಷ್ಟು ಫೇವ್ರೇಟ್, ಮೈ ಆಲ್ ಟೈಮ್ ಫೇವ್ರೇಟ್ ಇಡ್ಲಿ. ಫ್ರೆಂಡ್ಸ್, ಟೈಮ್ 11 o'clock ಆಗ್ಯದ. ಊಟ ಮಾಡಿ ಒಂದು ಅರ್ಧ ಗಂಟೆ ಮೇಲೆ ಆಗ್ಯದ. ಬಟ್ಟೆ ಒಗೆಯುವ ಇಡ್ಲಿ ಗೊತ್ತು ಲೇಸಿ ಅನ್ಸುತ್ತೆ. ಮುಂಜಾನೊಂದು ಕನಸು ಬಿದ್ದಿತ್ತು. ಸೊ ಅದ್ರ ಸಲುವಾಗಿ ಜಲ್ದಿ ಎಚ್ಚರಿಕೆ ಆಗ್ಯದ. ಆ್ಯಕ್ಚುಲಿ ನಂಗೆ ಕನಸುಗಳು ನೆನಪಿರಲ್ಲ, ಜಸ್ಟ್ ಕನಸು ಬಿದ್ದಾಗಷ್ಟೇ ಫೀಲ್ ಆಯ್ತದ. ಅದ್ರ ನಂತರ ಏನು ಬಿದ್ದು ನೆನಪಿರಲ್ಲ. ಇವಾಗ ಒಂದು ಸ್ವಲ್ಪ ನೀರು ಕುಡ್ದು, ಆ್ಯಕ್ಚುಲಿ ಊಟ ಮಾಡಿದ ತಕ್ಷಣ ನೀರು ಕುಡ್ಲಿಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್, ಡೈಜೆಷನ್ ಪ್ರಾಪರಾಗಿ ಆಗೋಲ್ಲ. ಸೊ ಇವಾಗ ನೀರು ಕುಡ್ದು ಕಾಫಿ ಮಾಡ್ಕೊಂಡೀನಿ. ಆ್ಯಂಡ್ ನಾನು ಕಟ್ ಮಾಡ್ಕೊತೀನಿ ಕ್ಯಾಮ್ರಾ. ಕಾಫಿದಿಂದು ಟೀದಿಂದು ಅಂದ್ರೆ ಮಿಲ್ಕ್ ಕಾಫಿ ಆರ್ ಮಿಲ್ಕ್ ಟೀ ದಿಂದ ದೂರ ಇರಬೇಕಾದ್ರೆ ಕಂಪಲ್ಸರಿ ನಾನೊಂದು ಟ್ರಿಕ್ ಏನು ಹೊಸ ಸ್ಟಾರ್ಟ್ ಮಾಡೀನಿ ಅಂತಂದ್ರೆ, ನೋ ಮಿಲ್ಕ್ ಎಟ್ ಆಲ್ ಇನ್ ಹೋಮ್. ಹಾಲು ತಂದರೆ ಎಲ್ಲ ಚಹಾ ಕುಡಿಯೋದು. ಸೊ ನೋ ಹಾಲು, ನೋ ಚಹಾ. ಇವಾಗ ಕುಡಿಯೋರಿ ಬರ್ರಿ ಬ್ಲ್ಯಾಕ್ ಕಾಫಿ. ಟೀ ಏನು ಬೇಕಂದ್ಕೊಂಡ ಕಾಫಿ ಅದ. ಮೈ ಗಾಡ್, ಕೆಲಸ ಮುಗಿಸ್ ತನಕ ಮುಖ ಎಲ್ಲ ಒಂಥರ ಆಗೋಯ್ತದು. ಆ್ಯಂಡ್ ಇವತ್ತು ನಿದ್ದೆ ಬರಾಬರ ಆಗೋದಕ್ಕೆ ಒಂಥರ ಆಗುತ್ತೆ. ಪಟ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಮಲ್ಕೋತೀನಿ. ಸಿ ಯು ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ವರ್ಕ್ಸ್ ಆ್ಯಂಡ್ ಆಲ್. ಬಾಯ್. ಬರೀ ಫ್ರೆಂಡ್ಸ್, ತಿನ್ನರಿ ಮಸಾಲ ಇಡ್ಲಿ. ಮೀ ಆ್ಯಂಡ್ ಮತ್ತು ಹಮ್ ತೀನ್ ಮಿಲ್ ಬ್ಯಾಟ್ಗೆ ಖಾರೆ, ನಾನು ನನ್ನ ಸೋದರ ಸೊಸಿ. ಆ್ಯಂಡ್ ಮಸಾಲ ಇಡ್ಲಿ ವಿತೌಟ್ ಆನಿಯನ್. ಚಲೋವಾ? ಮಸ್ತ್ ಅಲ್ಲ? ಅಂದ್ರೆ ನೀವೇ ನಾನು ಅಪ್ಲೆ ಇಡ್ಲಿ ತಿಂತೀನಿ ಅಂತ ಆಯಿತು. ನನಗೆ ಯಾಕೋ ಅನೇಸಿ ಅನ್ಸುತ್ತಿತ್ತು, ಅದ್ರ ಸಲುವಾಗಿ ಇಲ್ಲಿ ಗಿಡಗಳು ಬಲ್ಲಿ ಬಂದಿದ್ದೀನಿ. ಕಲರ್ಸ್ ನೋಡಿ ಒಂದು ಸ್ವಲ್ಪ ಮೂಡ್ ಫ್ರೆಶ್ ಆಗ್ತದಲ್ಲ. ಸೊ ಅದ್ರ ಸಲುವಾಗಿ ಕ್ಲಿಪ್ನ ತೊಗೊಂಡೀನಿ. ಚೆನ್ನಾಗಿ ಅನಿಸ್ಲತ್ತಿತ್ತು. ಈಸ್ 4:35 ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಜಾಮ್. ಇಂಗ್ಲೀಷ್ದಲ್ಲ ಜಾಮ್, ಜಾಪ್ಳಕಾಯಿ ಫ್ರೆಂಡ್ಸ್, ಜಾಪ್ಳಕಾಯಿ. ಉಪ್ಪು ಹಾಕೀನಿ. ಎಷ್ಟು ಜನ ಉಪ್ಪು ಖಾರ ಹಚ್ಕೊಂಡು ತಿಂತ್ರಿ, ನನಗೆ ಉಪ್ಪಿಟ್ಟೆ. ಬಟ್ ಇನ್ನೊಂದೇನು ಅಂತಂದ್ರೆ ಸರ್ದಿ ಜಲ್ದಿ ಇರ್ತದೆ ಅಂತಾರೆ ಉಪ್ಪು ಹಚ್ಕೊಂಡು. ಸೊ ಬಿ ಕೇರ್ಫುಲ್. ಆ್ಯಂಡ್ ಇದು ತಿಂದ ತಕ್ಷಣ ಇನ್ನೂ ನೀರು ಕುಡಿಬಾರ್ದು, ಸರ್ದಿ ಇರ್ತದೆ. ಇದೊಂದು ನೆಲ್ಲೆಕಾಯಿ. ಬಟ್ ಫ್ರೆಂಡ್ಸ್ ತಿನ್ನೋರಿ. ಹಾಯ್ ಹಲೋ ಫ್ರೆಂಡ್ಸ್, ಟೈಮ್ ಇವಾಗ 6 o'clock ಆಗ್ಯದ. ಅಂದ್ರೂ ಬಿಸಿಲೇಟದ ನೋಡ್ರಿ. ಸೊ ವಾಕಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೊಂದು ಕ್ಲಿಪ್ ತಗೋಬರ್ರಿ ಅಂತ ಹೇಳಿ. ಸೊ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ನಡ್ರಿ ನನ್ನ ಸಂಟು ವಾಕಿಂಗ್ ಮಾಡ್ಲಕ್ಕ. ವಾಕಿಂಗ್ ಬಂದಿನಲ್ಲ ಫ್ರೆಂಡ್ಸ್, ನಾವು ಮಾಡೋ ಪ್ಲೇಸ್ನಾಗ ವಾಕಿಂಗ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಎಲ್ಲಿ ಕಾಣಿಸ್ತೋ ಅಲ್ಲಿ ವಾಕಿಂಗ್ ಮಾಡತ್ತೀನಿ. ರೋಡ್ ಎಲ್ಲಿ ಖಾಲಿ ಕಾಣಿಸ್ತಲ್ಲ, ಯಾಕಂದ್ರೆ ಬೈಕ್ಸ್ ಗಾಡಿಗಳು ಜಾಸ್ತಿ ತಿರ್ಲತ್ತವ. ಅದ್ರ ಸಲುವಾಗಿ ವಾಕಿಂಗ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಾಡಿ ರಿಟರ್ನ್ ಬ್ಯಾಕ್ ಆಗೀನಿ. ನೋಡಿ 6:30 ಅದನ್ನು ಬೆಳಕು ಯಾವ ಥರ ಅದ. ಆ್ಯಂಡ್ ಇವತ್ತು ಯಾಕೋ ಒಂದು ಸ್ವಲ್ಪ ಅನ್ಈಸಿ ಅನ್ಸುತ್ತೆ ಫ್ರೆಂಡ್ಸ್, ಅದ್ರ ಸಲುವಾಗಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ. ಆ್ಯಂಡ್ ರಾತ್ರಿ ಊಟ ಅಂತೂ ನಾವು ಮಾಡಲ್ಲಲ್ಲ, ಸೊ ವೀಡಿಯೋ ಏನೂ ಜಾಸ್ತಿ ಮಾಡಿಲ್ಲ. ವೈಷ್ಣವಿ ಆಕಿಂದೊಂದು ಗ್ರ್ಯಾನಿ ಸ್ಕ್ವೇರ್ ಮಾಡ್ಲತ್ತ, ಸೊ ಅದು ತೋರಿಸ್ತಾ ಇದ್ದೀನಿ ಇಲ್ಲಿ.
ಆ್ಯಕ್ಚುಲಿ ಇವತ್ತು ವೈಷ್ಣವಿಗೆ ಹಾಲಿಡೇ ಇದೆ. ಸೊ ಮಾರ್ನಿಂಗ್ ಹಿಡಿದು ಅದರೊಳಗೆ ಬ್ಯುಸಿ ಹಾಕಿ ಏನೋ ಮಾಡಬೇಕು ಅಂತ ಏನೋ ಪ್ರಾಜೆಕ್ಟ್ ಅಂತ. ಸೊ ಫೈನಲಿ ಅದು ಒಂಟಲದ ಒಂದು ಟಿ ಶರ್ಟ್ ಇತ್ತು ಅದು ಹರಿದೆ ಆಕಿ ಏನೋ ಐ ಗೆಸ್ ಪಿಲ್ಲೋ ಮಾಡ್ಲತ್ತಾಳ ಅಂತ. ಬಟ್ ಆಕಿ ಹೇಳತ್ತಿಲ್ಲ ಸರ್ಪ್ರೈಸ್ ಇಕ್ಲತ್ತ. ಸೊ ಗ್ರ್ಯಾನಿ ಸ್ಕ್ವೇರ್ ಮಾಡಿ ಆಕಿ ಗೊತ್ತು ಇಡೀ ದಿನ ಅದರೊಳಗೆ ಬ್ಯುಸಿ. ಆ್ಯಂಡ್ ಐ ನೋ ವಿ ಶುಡ್ ಇನ್ವಾಲ್ವ್ ಇನ್ ಸಮ್ ಅದರ್ ಆರ್ಟ್ಸ್ ಆಲ್ಸೋ. ಸೊ ಅದಕ್ಕೆ ಕಂಪಲ್ಸರಿ ಪ್ರಯಾರಿಟಿ ಓದೋದು ಕೊಟ್ಟ ನಂತರನೇ ಇದಕ್ಕೂ ಪ್ರಯಾರಿಟಿ ಕೊಡಬೇಕು. ಸೊ ದ್ಯಾಟ್ ದೇರ್ ಮೈಂಡ್ ಸೆಟ್ ವಿಲ್ ಬಿ ಗುಡ್ ಅಂತ ನಂಗೆ ಅನ್ನಿಸೋದು. ಆ್ಯಂಡ್ ಕಮ್ಮಿಂಗ್ ಟು ಮೀ ಇವತ್ತಿನ ವಾಟರ್ ಇಂಟೇಕ್ ಓನ್ಲಿ 3 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ. ಆ್ಯಂಡ್ ವಾಕಿಂಗ್ ಹಾಫ್ ಆ್ಯನ್ ಅವರ್ ಮಾಡೀನಿ. ಊಟ ಏನೇನು ಮಾಡೀನಿ, ನಾ ಫ್ರೂಟ್ಸ್ ಎಂತ್ಕೊಂಡು ಏನು ತೋರಿಸೀನಿ. ದಟ್ಸ್ ಆಲ್. ಅಡುಗೆ ಮಾಡ್ಲಿಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದು ಚಪಾತಿ ಸಲುವಾಗದ. ಆ್ಯಂಡ್ ನೋಡಿರಿ ಹೆಂಗಾಗ್ಯದ ಕಂಪ್ಲೀಟಾಗಿ. ನಿಮ್ಗೊಂದು ಸ್ವಲ್ಪ ಅಳಸೇನು ಅನಿಸಲ್ಲ, ಏನು ಗಟ್ಟಿ ಭೀ ಅನಿಸಲ್ಲ. ನೋಡಿರಿ ನಾರ್ಮಲ್ ಆಗದ. ಒಂದು ವೇಳೆ ಗಟ್ಟೈತೆ ಅಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿ ಹಾಕೊಂಡ್ರೆ ಬರ್ತದೆ. ಇದು ನಾರ್ಮಲ್ ಅದ. ಇವ್ರಿಗೆ ಮತ್ತು ವೈಭವ್ಗೆ ನನಗೆ ಮೂಗರಿ ಭೀ ಒಂದು ಸ್ವಲ್ಪ ಸರ್ದಿ ಬಂದು ಗಂಟ್ಲೆಲ್ಲ ಕರ್ಕರ್ ಮಾತು ಕಿವೆಲ್ಲ ಕುಗ್ದು ಮಾಡ್ತಾವೆ ಅಂಥೇಳಿ ಒಂದು ಸ್ವಲ್ಪ ನೀರಾಗ ಅಲ್ಲ, ಮೆಣಸು ಮತ್ತು ಲವಂಗ ಕುಟ್ಟಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಅವರಿಬ್ಬರಿಗೆ ಕೊಟ್ಟ ನಂತರ ನಾನು ಜೀರಾ ಅಜ್ವಾನ್ ಪೌಡರ್ನು ಹಾಕ್ಕೊಳತ್ತೀನಿ ಅದ್ರೊಳಗೆ. ಆ್ಯಂಡ್ ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂಡೀನಿ. ನೋಡ್ಬೋದು ಅಲ್ಲಿ ತೋರ್ಸೋಕೆ ನೆನಪಾಗ್ಯದ, ಬಟ್ ಅರ್ಶಿಣ ಹಾಕೀನಿ. ಸೊ ಇದಕ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೋ ಅವಾಗ ಮಲ್ಕೊಳತ್ತೀನಿ. ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಸಿ ಯು ಟುಮಾರೋ. ಹ್ಯಾವ್ ಅ ನೈಸ್ ಡೇ. ಬೈ ಫ್ರೆಂಡ್ಸ್. ಆ್ಯಂಡ್ ಓವರ್ ಆಲ್ ಡೇ ಇಟ್ ವಾಸ್ ವೆರಿ ಏನನ್ಬೇಕು, ಬ್ಯುಸಿ ಏನಿದ್ದಿಲ್ಲ, ಹೆಕ್ಟಿಕ್ ಅನ್ಸುತ್ತಿತ್ತು. ಒಂದು ಸ್ವಲ್ಪ ಆರಾಮ್ ಅನ್ಸಲ್ಲೋಗಿತ್ತು, ಅನ್ಈಸಿ ಅನ್ಸುತ್ತಿತ್ತು ಫ್ರೆಂಡ್ಸ್. ದಟ್ಸ್ ಆಲ್ ಫಾರ್ ದ ಡೇ. ಸಿ ಯು ಟುಮಾರೋ. ಬಾಯ್. ಹ್ಯಾವ್ ಅ ನೈಸ್ ಡೇ.